ಈಗ ನೀವು ಇದು 1 ವರ್ಷದಿಂದ ಯೂಸ್ ಮಾಡೋದ್ರಿಂದ ಬೇರೆ ರೈತರಿಗೆ ಏನ್ ಸಜೆಷನ್ ಮಾಡ್ತೀರಾ? ಚೆನ್ನಾಗಿದೆ, ಉಪಯೋಗಿಸಿ ಅಂತ ಹೇಳ್ತೀವಿ ಸರ್. ಕ್ವಾಲಿಟಿ ಮತ್ತೆ ಬೆಳೆ ಫೇಲ್ಯೂರ್ ಆಗೋದಿಲ್ಲ, ಬೆಳೆ ಚೆನ್ನಾಗುತ್ತೆ. ರೈತರು ಕೆಜಿ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ, ಒಳ್ಳೆ ರೈಟ್ ಕ್ವಾಲಿಟಿ ಗೂಡೂರ್ನು ಒಳ್ಳೆ ರೈಟ್ ಹೇಳ್ತಾರೆ, ರೈತರು ಚೆನ್ನಾಗಾಯ್ತು. ಇದು ರೇಟ್ ಕಡಿಮೆ ಅಲ್ವಾ ನಿಮ್ಗೆ? ಹೌದು ಸರ್, ಕಡಿಮೆ ರೇಟ್ ಇರೋದ್ರಿಂದ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರ್ತಾ ಇದೆ. ಗೇರ್ 2, ಗೇರ್ 1, ಗೇರ್ 2 ಬಿಟ್ಟಿದ್ವಿ 2. ಸದ್ಯಕ್ಕೆ ಇವಾಗ ಹಂಗಿದೆ ಗಿಡ ಎಲ್ಲ, ಗ್ರೋತ್ ಚೆನ್ನಾಗಿ ಬರ್ತಾ ಇದೆ, ಗಿಡನೂ ಚೆನ್ನಾಗಿ ಬರ್ತಾ ಇದೆ, ಹಸಿರು ಕಲರ್ ಇದೆ, ಮಚ್ಚೆ ಗಿಚ್ಚೆ ಏನಿಲ್ಲ, ಗಿಡ ಮಾತ್ರ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಲಾಕ್ ಹೊಡಿತಾ ಇದೆ. ಅದು ಬೇರೆ ರೈತರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಮುಂದೆ ಇನ್ನ ಚೆನ್ನಾಗಿ ನಮ್ಮ ತೋಟ ಚೆನ್ನಾಗಿ ಬಂದ್ರೆ ಮುಂದೆ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಇಂಪ್ರೆಷನ್ ಮಾಡ್ಬಿಟ್ಟು ಅವ್ರಿಗೆ ಕೊಡಿಸ್ತೀವಿ. ರೈತರಿಗೆ ಏನ್ ಹೇಳ್ತೀರಾ ನೀವು ಮೆಸೇಜ್? ರೈತರಿಗೆ ಅಂದ್ರೆ ನನ್ ಪ್ರಕಾರ ಬಂದು ನಿಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಒಳ್ಳೆ ಈಲ್ಡ್ ಬಂದಿದೆ. ಇವಾಗ ಕ್ಯಾಬೇಜ್ ನೋಡಿದ್ರೆ 500 ಮೂಟೆ ದಾಟ್ತು 40,000 ನಾರ್ಗೆ, ಬೇರೆ 38,000 ನಾರೇ ಹಾಕಿರೋದು, 512 ಮೂಟೆ ಬಂತು. ಏನಂದ್ರೆ ನಾವು ಔಷಧಿಯಲ್ಲಿ ಹೊಡೆದ್ರೆ 1-2 ಮಿಸ್ ಆಗುತ್ತೆ, ಅದನ್ನ ನಾವು ಫಿಲ್ಟರ್ ಕೊಡ್ಬೇಕಾಗಿತ್ತು. ಇದು ಆ ತರ ಏನು ಇಲ್ಲ, ಒಂದೇ ಕಂಟಿನ್ಯೂ ಆಗಿ ಬರುತ್ತೆ, ಒಂದೇ ಲೆವೆಲ್ ಆಗಿ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಇದು DAP ಆಗ್ಲಿ ಕಾಂಪ್ಲೆಕ್ಸ್ ಆಗ್ಲಿ ಏನೊಂದು ಹಾಕಿಲ್ಲ ಸರ್. ದನಿನ ಗೊಬ್ಬರ ಒಂದು 8 ಲೋಡ್ ಟ್ರ್ಯಾಕ್ಟರ್ ಹಾಕ್ಸಿದ್ವಿ 1 ಎಕರೆಗೆ. ಆಮೇಲೆ ಆರ್ಗಾನಿಕ್ ಸಾಯಿಲ್ ಡಾಕ್ಟರ್ ಯೂಸ್ ಮಾಡ್ತಾ ಬಂದಿವಿ ಸರ್. ಫಸ್ಟ್ ಗೇರು, ಸೆಕೆಂಡ್, ಥರ್ಡ್, 4 ಮಾತ್ರ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ ಸರ್. 4 ಗೇರ್ಗೆನೆ ಫಸ್ಟ್ ಕಟಿಂಗ್ 3 ಕ್ವಿಂಟಲ್ ಆಯ್ತು, ಈಗ 10 ಕ್ವಿಂಟಲ್ ಆಗುತ್ತೆ ಸರ್. ಹ್ಮ್ ಸರ್, ಇನ್ನ ಇವಾಗ ಇರೋದ್ರಲ್ಲಿ ಇನ್ನ 2 ಕಟಿಂಗ್ ಬೀಳುತ್ತೆ, 2 ಕ್ವಿಂಟಲ್ ಆಗುತ್ತೆ, ಅದು ಮುಗೀತು ಸರ್. ಈಗ ಫಸ್ಟ್ ಗೇರು ನಿನ್ನೆ ಸ್ಟಾರ್ಟ್ ಮಾಡಿದೀನಿ ಸರ್. ತಿರ್ಗಾ ಹೊಸದಾಗಿ ಫ್ಲವರ್ ಗ್ರೋತ್, ನೆಲದಾಗಿಂದಾನೆ ಕಾಯಿ ಚೆನ್ನಾಗ್ ಬಂದಿದೆ ಸರ್. ಹೂವ ಗ್ರೋತ್ ಬೆನಿಫಿಟ್ ಚೆನ್ನಾಗಿದೆ ಸರ್. ಅದು ಖರ್ಚು ಜಾಸ್ತಿ ಕಮ್ಮಿ ಸರ್. 1 ಎಕರೆಗೆ ಅಮ್ಮಮ್ಮ ಅಂದ್ರೆ ಪೈರಿಂದ 35-40 ಸಾವಿರ ಒಳಗಡೆ ಆಗಿದೆ ಸರ್. ಮತ್ತೆ ರೈತರಿಗೆ ಏನ್ ಹೇಳ್ತೀರಾ ನೀವು? ಸರ್ ದಯಮಾಡಿ ನಾನು ರೈತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಸುಮ್ನೆ ಲಕ್ಷಾಂತರ ರೂಪಾಯಿ ಯಾವ್ಯಾವ ಕಂಪ್ನಿಗೆ ಹೋಗಿ ನೀವು ಔಷಧಿ ಖರೀದಿ ಮಾಡಿ ಗೊತ್ತಿಲ್ದಾನೆ ಏನೇನೋ ಮಾಡೋ ಬದಲು ಇದು ಯಾವುದೇ ರೀತಿ ಅಂತ ಕೆಮಿಕಲ್ ಅಲ್ಲ, ಬಹಳಷ್ಟು ಆರ್ಗಾನಿಕ್ ಅಂಶಗಳನ್ನ ಉತ್ಪತ್ತಿ ಮಾಡುವಂತ ಈ ಒಂದು MMB ಕಂಪ್ನಿಯ ಈ ಪ್ರಾಡಕ್ಟ್ ಅನ್ನು ಬಳಸ್ರಿ. ನೀವು ಈ ಅವಕಾಶನ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಎಲ್ಲರಿಗೂ ನಾವು ರೈತರಲ್ಲಿ ಮನವಿ ಮಾಡ್ತೀವಿ ಸರ್. ಮತ್ತೆ ಟೊಮೊಟೊಗೂ ಕೊಟ್ಟಿದ್ದೀರಾ? ಹ್ಞೂ ಸರ್, ಟೊಮೊಟೊಗೂ ಕೊಟ್ಟಿದ್ದೀನಿ ಸರ್, ಚಿಲ್ಲಿಗೂ ಕೊಟ್ಟಿದ್ದೀನಿ. ಬೇರೆ ಇನ್ಯಾವುದನ್ನು ನಾನು ಡ್ರಿಪ್ಪಲ್ ಬಿಟ್ಟಿಲ್ಲ. ಓನ್ಲಿ ಈ ಒಂದು ಗೇರ್ 1, ಗೇರ್ 2, ಗೇರ್ 3 ಅಲ್ಲಿವರೆಗೂ ಬಿಟ್ಟಿದ್ದೀನಿ ಸರ್. ನನಗೆ ಬಹಳಷ್ಟು ತೃಪ್ತಿ ಇದೆ, ಈಡ್ಲೂ ಚೆನ್ನಾಗಿ ಬರ್ತಿದೆ ಸರ್.